ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸತ್ಯಾಭಿನವದುಗ್ಧಾಬ್ಧೇಃ ಸಂಜಾತಃ ಸಕಲೇಷ್ಟದಃ ಶ್ರೀ ಸತ್ಯಪೂರ್ಣತೀರ್ಥೇಂದು ಸಂತಾಪಾನ್ ಹಂತು ಸಂತತಂ. ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಕೊಲ್ಪೂರ್ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ಶ್ರೀ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಮಹಿಮೆ ಅತ್ಯದ್ಭುತವಾಗಿದೆ. ಇಲ್ಲಿ ಬಂದು ವೃಂದಾವನಸ್ಥರಾಗಿದ್ದಾರೆ ಅಂತಂದರೆ ಇದು ಈ ಪ್ರಾಂತದ ಒಂದು ದೊಡ್ಡದಾಗಿರ್ತಕ್ಕಂತಹ ಪುಣ್ಯ. ಇವರ ಬಗ್ಗೆ ಚಾರಿತ್ರವನ್ನು ನಾವು ಸ್ಮರಣೆ ಮಾಡಬೇಕಾದರೆ ದೊಡ್ಡದಾಗಿರ್ತಕ್ಕಂತಹ ಚರಿತ್ರ ಇವರದು. ಇವರು ತಮಿಳುನಾಡಿಗೆ ಸೇರತಕ್ಕಂಥವರು. ಈ ನಮ್ಮ ಉತ್ತರಾದ ಮಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹನೀಯರು ಶ್ರೀ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರು. ಇವರ ಕಾಲಕ್ಕೇನೆ 3 ಮಂದಿ ಗುರುಗಳನ್ನು ನಾವು ಕಾಣುತ್ತೇವೆ. ತಾತ್ಪರ್ಯ ಆ ಕಾಲಕ್ಕೆ ನಾವಿಲ್ಲ, ಅಂದರೆ ಅವರ ಕಾಲಕ್ಕೆ 3 ಮಂದಿ ಗುರುಗಳು ಆಶ್ರಮದಲ್ಲಿ ಇದ್ದಾರೆ ಅಂತ. ಸತ್ಯಪೂರ್ಣತೀರ್ಥರು, ಸತ್ಯ ವಿಜಯತೀರ್ಥರು, ಸತ್ಯಪ್ರಿಯತೀರ್ಥರು ಅಂತ. ಸತ್ಯಪೂರ್ಣತೀರ್ಥರೇ ಇವರು ಸತ್ಯ ವಿಜಯರು, ಸತ್ಯಪ್ರಿಯತೀರ್ಥರು ಇಬ್ಬರೂ ಕೂಡ ಸತ್ಯಪೂರ್ಣತೀರ್ಥರ ಶಿಷ್ಯಂತರು. ಇವರ ಒಂದು ಸ್ಮರಣೆ, ಇವರ ಒಂದು ಧ್ಯಾನ ಮಾಡಿದರೆ ನಮಗೇನು ಬೇಕೋ ಎಲ್ಲವನ್ನು ಸಿಗತಕ್ಕಂತಹ ಒಂದು ಮಹನೀಯರು, ಅನುಗ್ರಹವನ್ನು ಮಾಡ್ತಕ್ಕಂಥವರು. ಸತ್ಯಪೂರ್ಣ ತೀರ್ಥರ ಗುರುಗಳು ಸತ್ಯಾಭಿನವ ತೀರ್ಥರು, ನಿಮಗೆ ಗೊತ್ತಿದೆ. ಆ ಸತ್ಯಾಭಿನವ ತೀರ್ಥರು ಸಂಪೂರ್ಣವಾಗಿರ್ತಕ್ಕಂತಹ ಶಕ್ತಿಯನ್ನು ನೀಡಿ ಸತ್ಯಪೂರ್ಣ ತೀರ್ಥರಿಗೆ ಆಶ್ರಮವನ್ನು ಆಗಿದೆ. ಇವರಿಗೆ ಸತ್ಯಪೂರ್ಣ ತೀರ್ಥರ ಪೂರ್ವಾಶ್ರಮದ ಹೆಸರು ಗಾರ್ಲಾಪಾಡ್ ರಾಮಾಚಾರ್ಯರು ಅಂತ ಇವರ ಹೆಸರು. ಇವರ ಪಾಂಡಿತ್ಯ ಎಂಥದ್ದು ಅಂತಂದರೆ ಅಸಾಧಾರಣ ಪಾಂಡಿತ್ಯ. ಸುಧಾದಿ ಗ್ರಂಥಗಳನ್ನು ಮುಖೋದ್ಗತವಾಗಿ ಹೇಳ್ತಕ್ಕಂತಹ ಮಹನೀಯರು ಶ್ರೀ ಸತ್ಯಪೂರ್ಣ ತೀರ್ಥರು ಪೂರ್ವಾಶ್ರಮದಲ್ಲಿ. ಇವರ ಒಂದು ಚಾರಿತ್ರ್ಯದಲ್ಲಿ ನಾವು ಕೇಳುತ್ತಾ ಹೋದರೆ ಇವರ ಹೆಸರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಸತ್ಯಪೂರ್ಣ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಪೂರ್ಣ ತೀರ್ಥರು ಅಂತ ಏನು ನಾಮಕರಣ ಮಾಡಿದ್ದಾರಲ್ಲ, ಅದು ಸತ್ಯಪೂರ್ಣ ತೀರ್ಥರಲ್ಲಿ ಬಂದು ನಾವು ಏನು ಬೇಡ್ತೇವೆ, ಏನು ಸೇವೆ ಮಾಡ್ತೇವೆ ಅಂತಂದರೆ ಸತ್ಯಪೂರ್ಣ ತೀರ್ಥರು ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಇಂತಹ ಮಹನೀಯರು ಸತ್ಯಪೂರ್ಣ ತೀರ್ಥರು. ಇವರ ಸತ್ಯ ವಿಜಯರು, ಸತ್ಯಪ್ರಿಯರಿಗೆ ಆಶ್ರಮವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಬಹಳ ಚರಿತ್ರೆ ಇದೆ. ಇವರ ಚರಿತ್ರವನ್ನು ಕೇಳ್ತಾ ಹೋದರೆ ಅತ್ಯದ್ಭುತವಾಗಿರ್ತಕ್ಕಂತಹ ಚರಿತ್ರೆ. ಒಂದು ಸಲ ತಿರುಪತಿಗೆ ಹೋಗ್ತಾ ಇದ್ರಂತೆ. ಹೋಗ್ತಾ ಇರುವಾಗ ಗಾಳಿ ಮಾಡ ಇದೆಲ್ಲವನ್ನು ಬರ್ತಕ್ಕಂತಹ ಸಂದರ್ಭ. ಆ ಸಂದರ್ಭದಲ್ಲಿ ರಾಮದೇವರ ಪೆಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಬೇಕಾಗಿದೆ. ಎತ್ತಿನ ಬಂಡಿ, ಆ ಬಂಡಿಯಲ್ಲಿ ಕೂತುಕೊಂಡು ಹೋಗ್ತಾ ಇರುವಾಗ ಆಗ ಗಾಳಿ ಮಳೆ, ಆ ಎತ್ತು ಮುಂದಕ್ಕೆ ಹೋಗ್ತಾ ಇರಲ್ಲ. ಭಾಳ ಇದಾಗ್ತಾ ಇದೆ, ಗಾಳಿ ಬರ್ತಾ ಇದೆ. ಆ ಗಾಳಿಗೆ ಆ ಎತ್ತು ನಿಂತು ಬಿಟ್ಟಿದೆ. ರಾಮದೇವರ ಪೆಟ್ಟಿಗೆದೆ. ನಿಜವಾಗಿಯೂ ಆಗ ಶ್ರೀನಿವಾಸ ದೇವರಲ್ಲಿ ರಾಮದೇವರಲ್ಲಿ ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಿಮ್ಮ ದರ್ಶನಕ್ಕೆ ಬರ್ತಾ ಇದ್ದೇವೆ, ಈ ರಾಮದೇವರು ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ, ರಾಮದೇವರ ಜೊತೆಗೆ ಇದ್ದಾರೆ ಸ್ವಾಮಿ, ನಿನ್ನ ಅವತಾರವೇ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ನಿನ್ನ ಅವತಾರವೇ, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅನುಗ್ರಹ ಮಾಡು, ನನಗೆ ದರ್ಶನ ಕೊಡುವಂತ ಪುನಃ ಮತ್ತೆ ಪ್ರಾರ್ಥನೆ ಮಾಡಿದ್ದಾರೆ. ವಾಯುದೇವರಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ನೇರವಾಗಿ ಗಾಳಿ ಧೂಳಿ ಎಲ್ಲವೂ ನಿಂತು ನೇರವಾಗಿ ಸತ್ಯಪೂರ್ಣ ತೀರ್ಥರು ಆ ದರ್ಶನಕ್ಕೆ ಮುಂದಕ್ಕೆ ತೆರಳಿದಂತೆ ಅಂತ ಅವರ ಚರಿತ್ರದಲ್ಲಿ ಒಂದು ಭಾಗದಲ್ಲಿ ನಮಗೆ ಕಂಡುಬರುತ್ತದೆ. ಅಂತಹ ಮಹನೀಯರು, ಅವರ ಒಂದು ಭಗವಂತನನ್ನು ಸಂಪೂರ್ಣವಾಗಿರ್ತಕ್ಕಂತಹ ಒಲೆದಿರ್ತಕ್ಕಂತಹ ಮಹನೀಯರು ಸತ್ಯಪೂರ್ಣ ತೀರ್ಥರು. ಇವರಲ್ಲಿ ಬಂದು ಅವರ ಹೆಸರಿನಲ್ಲೇ ಇದೆ. ಒಂದೇ ಒಂದು ವಿಷಯವನ್ನು ಹೇಳಬೇಕಾದರೆ ಅವರ ಹೆಸರಿನಲ್ಲೇ ಇದೆ, ಸತ್ಯಪೂರ್ಣ ತೀರ್ಥರು ಅಂತ. ಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡತಕ್ಕಂತಹ ಗುರುಗಳು, ಈ ಸನ್ನಿಧಾನದಲ್ಲಿರ್ತಕ್ಕಂತಹ ಗುರುಗಳು ಸತ್ಯಪೂರ್ಣ ತೀರ್ಥರು. ಇವರು ಕೊನೆಯ ಒಂದು ಕಾಶಿಯಾತ್ರವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಕಾಶಿಯಾತ್ರವನ್ನು ಮಾಡತಕ್ಕಂಥವರಾಗಿ ಸತ್ಯ ವಿಜಯರು, ಸತ್ಯಪ್ರಿಯರು ಇಲ್ಲಿಗೆ ಬಂದಿದ್ದರಂತೆ. ಈ ಕ್ಷೇತ್ರಕ್ಕೆ, ಕೊಲ್ಪೂರ್ ಕ್ಷೇತ್ರಕ್ಕೆ ಬಂದಿರಂತೆ. ಬಂದ ಕೂಡಲೇ ಅಲ್ಲೇನಾಯಿತು, ಸತ್ಯಪೂರ್ಣ ತೀರ್ಥರಿಗೆ ಗೊತ್ತಾಯಿತು, ಓಹೋ ಇಲ್ಲೇ ಬಂದಿದ್ದಾರೆ, ನಮ್ಮ ಶಿಷ್ಯಂದರಿಬ್ಬರು ಕೂಡ ನಾನು ಬರ್ತೇನೆ ಅಂತ ಗಂಗಾ ಯಾತ್ರವನ್ನು ಪೂರ್ಣ ಮಾಡಿಕೊಂಡು ಈ ಕೊಲ್ಪೂರ್ ಕ್ಷೇತ್ರಕ್ಕೆ ಬಂದರಂತೆ. ಬಂದ ಮೇಲೆ ಇಬ್ಬರು ಶಿಷ್ಯರನ್ನು ಭೇಟಿಯಾಗಿ ಅವರ ಯೋಗಕ್ಷೇಮಗಳನ್ನೆಲ್ಲವೂ ಕೂಡ ಕೇಳಿ ಅವರಿಗೆ ಮುಂದೆ ಇಲ್ಲೇ ಸ್ವಲ್ಪ ದಿನ ಕಾಲವನ್ನು ಕಳೆದಿದ್ದಾರೆ. ಮುಂದೆ ಕೊನೆಗೆ ಅವರಿಗೆ ಬಹಳ ದೇಹ ಆಲಸ್ಯವಾಯಿತು. ಇಲ್ಲೇ ವೃಂದಾವನಸ್ಥರಾಗಿದ್ದಾರೆ. ಸತ್ಯ ವಿಜಯರು, ಸತ್ಯಪ್ರಿಯರು ಅದ್ಭುತವಾಗಿರ್ತಕ್ಕಂತಹ ಕಟ್ಟಡವನ್ನು ಕಟ್ಟಿ ಅವರಿಗೆ ವೃಂದಾವನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸತ್ಯಪೂರ್ಣ ತೀರ್ಥರು ಆ ಭಗವಂತನ ಪಾದದಲ್ಲಿ ಸೇರಿದ್ದಾರೆ. ಅಂತಹ ಮಹನೀಯರು
ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು. ಇವರ ಮಹಿಮೆ ಅತ್ಯದ್ಭುತವಾಗಿದೆ. ನಾವು ಹೇಳೋದಕ್ಕೆ ಸಾಧ್ಯವಿಲ್ಲ, ಕೇಳೋದಕ್ಕೆ ಸಾಧ್ಯವಿಲ್ಲ. ಏನೋ ಕಿಂಚಿತ್ತನ ಇದನ್ನು ಸ್ಮರಣ ಮಾಡಲಿಕ್ಕೆ ನಮಗೆ ಆ ಗುರುಗಳೇ ಪ್ರೇರಣೆ ಮಾಡಬೇಕು. ಅದು ಗುರುಗಳು ಅನುಗ್ರಹ ಮಾಡಿದ್ದಾರೆ. ಇಂತಹ ಮಹನೀಯರ ದರ್ಶನ, ಒಂದು ಸೇವೆ ಮಾಡಿದರೆ ನಮಗೆ ಇಷ್ಟಾರ್ಥವನ್ನು ಪೂರ್ಣವಾಗಿರತಕ್ಕಂಥ ಅನುಗ್ರಹವಾಗ್ತದೆ. ಇದು ಎಲ್ಲ ಅದ್ಭುತವಾಗಿರತಕ್ಕಂತಹ ವಿಧಿ. ಇಂತಹ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಕ್ಷೇತ್ರದಲ್ಲಿ ನಿವಾಸರಾಗಿದ್ದಾರೆ. ಇಂಥ ಒಂದು ಮಹನೀಯರ ದರ್ಶನ ಅತ್ಯದ್ಭುತ ಅಂತ ಹೇಳ್ತಾ ಕೃಷ್ಣ ಅರ್ಪಣಮಸ್ತು.